ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಡಲೆಬೇಳೆ ಹೋಳಿಗೆ ಮನೆಯಲ್ಲಿಯೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ 3 ಗ್ಲಾಸ್ ಕಡಲೆಬೇಳೆ ತಗೊಳ್ಳಿ. ಕಡಲೆಬೇಳೆ ಅಂದರೆ ದಪ್ಪ ಬೇಳೆ, ನೋಡಿ ಈ ಥರದ ಬೇಳೆ ಬರುತ್ತೆ. ಕಡಲೆಬೇಳೆಯನ್ನು ಚೆನ್ನಾಗಿ 3 ಸಾರಿ ವಾಶ್ ಮಾಡ್ಕೊಳ್ಳಿ. ಅಂದರೆ ಅದರಲ್ಲಿ ಸ್ವಲ್ಪ ಡಸ್ಟ್ ಹುಡಿ ಎಲ್ಲ ಇರುತ್ತಲ್ವ, ಅದನ್ನು ಚೆನ್ನಾಗಿ 3ರಿಂದ 4 ಬಾರಿ ವಾಶ್ ಮಾಡ್ಕೊಳ್ಳಿ. ಕಡಲೆ ವಾಶ್ ಮಾಡಿದ ಮೇಲೆ ಅದಕ್ಕೆ ಫಿಲ್ಟ್ರ್ ನೀರು ಅಥವಾ ಚೆನ್ನಾಗಿರುವ ಕುಡಿಯುವ ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಅಂದರೆ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಫಿಲ್ಟ್ರ್ ಯೂಸ್ ಮಾಡ್ತೀವಿ, ಅಂದರೆ ನೀರು ಚೆನ್ನಾಗಿಲ್ಲದ ಕಾರಣ ಫಿಲ್ಟ್ರ್ ಯೂಸ್ ಮಾಡ್ತೀವಿ. ಫಿಲ್ಟ್ರ್ ನೀರನ್ನು 3 ಗ್ಲಾಸ್ ಕಡಲೆಬೇಳೆ ಹಾಕಿದರೆ ಅದಕ್ಕೆ 6 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ, ಕುಕ್ಕರ್ ಆದರೆ ಕರೆಕ್ಟ್ ಮೆಷರ್ಮೆಂಟು, ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದಾದರೆ ನೀರಿನ ಮೆಷರ್ಮೆಂಟ್ ಅವಶ್ಯಕತೆ ಇಲ್ಲ. ಎಷ್ಟಾದರೂ ಸ್ವಲ್ಪ ಜಾಸ್ತಿ ಹಾಕಿ ಆದರೂ ಬೇಯಿಸಿಕೊಂಡ್ರೂ ಏನಾಗೋದಿಲ್ಲ. ಕುಕ್ಕರಲ್ಲಿ ಜಾಸ್ತಿ ಹಾಕಿದರೆ ಅದು ವಿಷಲ್ ಹೊಡೆಯುವಾಗ ಎಲ್ಲ ಹೊರಗೆ ಚೆಲ್ಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಮೆಷರ್ಮೆಂಟಲ್ಲಿ 3 ಗ್ಲಾಸ್ ಹಾಕಿದರೆ 6 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ತೀನಿ. ಕುಕ್ಕರಲ್ಲಿ ಹಾಕೋದ್ರಿಂದ ಬೇಗ ಆಗಿಬಿಡುತ್ತೆ, ಒಂದು 5-10 ನಿಮಿಷದಲ್ಲಿ ಆಗುತ್ತೆ. ಬೇಳೆ ಬೇಗನೆ ಬೆಂದುಬಿಡುತ್ತೆ. ಮತ್ತು ಪಾತ್ರೆಯಲ್ಲಾದರೆ ತುಂಬ ಹೊತ್ತು ಬೇಯಿಸಬೇಕು, ಅರ್ಧ ಮುಕ್ಕಾಲು ಗಂಟೆ ಬೇಯಿಸಬೇಕು. ಒಲೆಯಲ್ಲಿ ಅಡುಗೆ ಮಾಡುವವರಿಗೆ ಪ್ರಾಬ್ಲಮ್ ಇಲ್ಲ. ನಾವು ಗ್ಯಾಸಲ್ಲಿ ಮಾಡುವವರಿಗೆ ಅರ್ಧ ಮುಕ್ಕಾಲು ಗಂಟೆ ಗ್ಯಾಸ್ ವೇಸ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಕುಕ್ಕರ್ ಬಳಸಿದರೆ ಬೇಗನೆ ಆಗುತ್ತೆ, ಟೈಮು ಸೇವ್ ಆಗುತ್ತೆ, ಹಾಗೆ ಗ್ಯಾಸ್ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ನಾವು ಕುಕ್ಕರಲ್ಲೇ ಯೂಸ್ ಮಾಡ್ತೀವಿ. ಕುಕ್ಕರಿಗೆ ಈಗ 3-4 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಟು ವಿಸಿಲ್ ಹೊಡಿಯೋಕ್ಕೆ ಬಿಡಿ. 2ರಿಂದ 3 ವಿಸಲಾಗಲಿ, ಆಮೇಲೆ ಅದನ್ನು ನೋಡೋಣ. ಅದರ ಮೊದಲು ಈಗ ಕನಕ ರೆಡಿ ಮಾಡ್ಕೊಳ್ಳೋಣ. ಕನಕನ ಅಂದರೆ ಮೈದಾ ಹಿಟ್ಟಿಂದ ಉಂಡೆಯನ್ನು ಲಟ್ಟಿಸ್ಕೊಳ್ಳೋಕ್ಕೆ ಬೇಕಲ್ವ, ಅದು ಕನಕ ಅಂತೀವಿ. ಅದನ್ನು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಆಮೇಲೆ ಸ್ವಲ್ಪ ಅರಿಶಿಣ ಅಂದರೆ ಕಲರಿಗೋಸ್ಕರ ಅರಿಶಿಣ ಯೂಸ್ ಮಾಡ್ತೀವಿ ಅಷ್ಟೇ. ಅಂದರೆ ಹೋಳಿಗೆಯ ಮೇಲ್ಪದರದ ಕವರ್ ಇದೆಯಲ್ಲ, ಅದು ಹಳದಿ ಕಂಡ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಸಕ್ಕರೆಯನ್ನು ಯೂಸ್ ಮಾಡ್ತೀವಿ. ಸಪ್ಪೆ ಇರುತ್ತೆ, ಇಲ್ಲ ಅಂದರೆ ಅದರ ಮೇಲಿದ್ದು ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆಯನ್ನು ಯೂಸ್ ಮಾಡ್ತೀವಿ. ಫಸ್ಟಿಗೆ ಉಪ್ಪು, ಸಕ್ಕರೆ ಮತ್ತು ಹಳದಿ ಪೌಡರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟ್ ಮೈದಾ ಪೌಡರೇ ಹಾಕಿದ್ದೀನಿ, ಬಟ್ ಮೈದಾ ಹಿಟ್ಟು ಆಮೇಲೆ ಸೇರಿಸ್ಕೊಳ್ಬೋದು. ನೀರಲ್ಲಿ ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆದಮೇಲೆ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಸುಲಭ ಆಗುತ್ತೆ ಕಲಸೋಕ್ಕೆ. ನಾನಿಲ್ಲಿ ಫಸ್ಟೇ ಮೈದಾ ಹಿಟ್ಟು ಹಾಕಿದೆ, ಬಟ್ ಅದು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಮೈದಾ ಹಿಟ್ಟನ್ನು ಚೆನ್ನಾಗಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆನೇ ನಾದ್ಕೊಳ್ಬೇಕು, ಅಂದರೆ ರಬ್ಬರ್ ಟೈಪ್ ಇರಬೇಕು. ಅದು ಲಟ್ಸೋಕ್ಕೆ ನಮಗೆ ಸ್ಮೂತಾಗಿ ಬರಬೇಕು. ಗಟ್ಟಿ ಮಾಡಿಕೊಂಡ್ರೆ ಆಮೇಲೆ ನಮಗದು ಲಟ್ಟಿಸುವಾಗ ಗಟ್ಟಿ ಇರುತ್ತೆ ಮತ್ತು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಅದನ್ನೊಂದು ಹಾಫ್ ಆನ್ ಅವರ್ ಹಾಗೆಯೇ ಸೈಡಿಗೆ ಎತ್ತಿಡೋಣ. ಅಷ್ಟರಲ್ಲಿ ಬೇಳೆ ಬಿಸಿಲಾಗಿರುತ್ತೆ, ಬೆಂದಿರುತ್ತೆ. ಬೇಳೆ ಕಡಲೆಬೇಳೆನ ಚೆನ್ನಾಗಿ ಬೆಂದಿದ ಅಂತ ನೋಡ್ಕೊಳ್ಳಿ, ಪ್ರೆಸ್ ಮಾಡಿ. ಚೆನ್ನಾಗಿ ಬೆಂದರೆ ಮಾತ್ರನೇ ತೆಗೀರಿ, ಇಲ್ಲಾಂದರೆ ಮತ್ತೊಂದು ವಿಸಿಲ್ ಹಾಕಿಸಿ. ಬೇಳೆ ಗಟ್ಟಿ ಒಳಗಡೆ ಇದ್ದರೆ ಅದು ರುಬ್ಬುವಾಗ ಚೆನ್ನಾಗಿ ಇದಾಗಲ್ಲ, ಮತ್ತು ಪುನಃ ಉಂಡೆ ಮಾಡುವಾಗ ಹಾಗೆಯೇ ಇರುತ್ತೆ ಅದು. ಆಮೇಲೆ ಅದು ಲಟ್ಟಿಸುವಾಗ ಕಡಲೆ ಸಿಗುತ್ತೆ ಮಧ್ಯದಲ್ಲಿ, ಹೋಳಿಗೆ ಎಲ್ಲ ಹರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಬೆಂದಿದೆ, ಅದಕ್ಕೆ ಅದರ ನೀರನ್ನು ಸೋಸ್ಕೊಳ್ತಾ ಇದ್ದೀನಿ. ನೀರನ್ನು ಎತ್ತಿಟ್ಕೊಳ್ಳಿ. ಸಾಂಬಾರು ಮಾಡ್ಬೋದು, ಅಂದರೆ ಬೇಳೆ ಸಾರು ಎಲ್ಲ ಮಾಡ್ತಾರಲ್ಲ, ಇಲ್ಲ ಬೇರೆ ತರಕಾರಿ ಸಾಂಬಾರಿಗೆ ಸಹ ಅದನ್ನು ಸೇರಿಸಿದರೆ ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲಾಂದರೆ ಅದಕ್ಕೇ ಒಂದು ಒಗ್ಗರಣೆ ಹಾಕಿ ಒಬ್ಬಟ್ಟು ಸಾರು ಅಂತೆಲ್ಲ ಮಾಡ್ತಾರೆ, ಬೇಳೆ ಸಾರು ಥರನೇ, ಆ ಥರನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಬೇಳೆನ ಸಪ್ರೇಟ್ ಮಾಡಿದ್ದೀನಿ. ಅದಕ್ಕೆ 3 ಗ್ಲಾಸ್ ಬೇಳೆಗೆ 3 ಗ್ಲಾಸ್ ಸಕ್ಕರೆ, ನಾನು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲನೂ ಯೂಸ್ ಮಾಡ್ಬೋದು, ಬಟ್ ನಾನು ಬೆಲ್ಲ ಯೂಸ್ ಮಾಡಿಲ್ಲ ಇಷ್ಟರವರೆಗೆ. ಸಕ್ಕರೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗಿಬಿಡುತ್ತೆ ಅಂತ ಸಕ್ಕರೆ ಹಾಕಿ 3 ಗ್ಲಾಸ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಬಿಸಿ ಇರುವಾಗಲೇ ಸಕ್ಕರೆ ಹಾಕಿದರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಅದು ಮೆಲ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಗ್ಯಾಸ್ನಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಅದು ಸ್ವಲ್ಪ ಹದಕ್ಕೆ ಬರುವ ತನಕ ಗಟ್ಟಿಯಾಗಬೇಕು. ಅಂದರೆ ಸಕ್ಕರೆ ಸ್ವಲ್ಪ ಮಿಕ್ಸ್ ಆದಮೇಲೆ ಮಂದ ಆಗಬೇಕು, ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಬೇಕು, ಪಾಕ ಬರುವ ಥರ ಆಗಬೇಕು. ಅಂದರೆ ಅದು ರುಬ್ಬುವಾಗ ಹಿಟ್ಟು ನಮಗೆ ತೆಳ್ಳಗೆ ಇದ್ದರೆ, ನೀರಾಗಿದ್ದರೆ ಅದನ್ನು ಉಂಡೆ ಕಟ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಒಂದು ಅರ್ಧ ಗಂಟೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ವಲ್ಲೇ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಅದು ಆಗುವಷ್ಟೊತ್ತಿಗೆ ನಾವು ಅದಕ್ಕೆ ಸ್ವಲ್ಪ ಫ್ಲೇವರಿಗೆ ಏಲಕ್ಕಿ ಹಾಕಿದರೆ ಚೆನ್ನಾಗಿರುತ್ತೆ ಹೋಳಿಗೆ. ಇದು ಫ್ಲೇವರ್ ಸಹ, ಅದಕ್ಕೆ ಏಲಕ್ಕಿ ಪೌಡರ್ ಇರಲಿಲ್ಲ, ತಂದಿದ್ದು ಖಾಲಿಯಾಗಿತ್ತು. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಏಲಕ್ಕಿ ಇದ್ದಿದ್ದನ್ನು ಇಡೀ ಏಲಕ್ಕಿನ ಬೀಜ ತೆಗೆದುಬಿಟ್ಟು ಅದನ್ನೇ ಪೌಡರ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಏಲಕ್ಕಿ ಬೀಜಗಳನ್ನು ಬಿಡಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ
ಸಕ್ಕರೆ ಸೇರಿಸ್ಬಿಟ್ಟು ಈ ಥರ ಕಲ್ಲಲ್ಲಿ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಬೋದು. ಇಲ್ಲ ಮಿಕ್ಸ್ ಜಾರಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ. ಸಿಪ್ಪೆ ಸಮೇತ ಹಾಕ್ಕೊಂಡು ರುಬ್ಬೋದು, ಮಿಕ್ಸಿಯಲ್ಲಾದರೆ ಗ್ರೈಂಡ್ ಮಾಡ್ಕೋಬೋದು. ಬಟ್ ಅದನ್ನು ಆಮೇಲೆ ಪುನಃ ಸೋಸ್ಕೋಬೇಕು. ಅಂದರೆ ಅದು ಸಿಪ್ಪೆ ಮತ್ತು ಅದರದ್ದು ಬೀಜ ಸಿಪ್ಪೆ ಎಲ್ಲ ಇರಬಾರ್ದು. ಇದ್ದರೆ ಅದು ಲಟ್ಟಿಸುವಾಗ ಸಿಗುತ್ತೆ. ಅದು ನಾನು ಇದರಲ್ಲೇ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ. ನಾನು ಆವಾಗ ಬೇಳೆ ಬೇಯಿಸುವಾಗ ಉಪ್ಪು ಹಾಕಿರಲಿಲ್ಲ. ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಅಂದರೆ ಟೇಸ್ಟಿಗೆ ತಕ್ಕಷ್ಟು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಏಲಕ್ಕಿ ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಮಿಕ್ಸಿಲಿ ಹಾಕಿಕೊಂಡು ರುಬ್ಬಿ. ಅಂದರೆ ಫುಲ್ ಹಾಕ್ಕೊಳ್ಬೇಡಿ ಒಂದೇ ಸಾರಿ, ಕಡಿಮೆ ಇದೆ ಅಂತೇಳಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಬಿಸಿ ಇರುತ್ತಲ್ವ, ಅದೆಲ್ಲ ಎಗರು ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳಿ. ಮತ್ತು ಅದು ಗಟ್ಟಿಯೇ ರುಬ್ಬಬೇಕು, ನೀರೇನು ಸೇರಿಸ್ಬಾರ್ದು. ಬರೀ ಬೇಳೆನೇ ಅಷ್ಟೇ ಸೇರಿಸಿ ರುಬ್ಬಬೇಕು. ಅದು ಗಟ್ಟಿಯಾಗಿಯೇ ಇರಬೇಕು. ಆಮೇಲೆ ಎಲ್ಲ ಎರಡನೇ ಸರಿ ಎಲ್ಲ ಹಾಕ್ಕೊಂಡು ರುಬ್ಬಿ ಆದಮೇಲೆ ಉಳಿದಿದ್ದೆಲ್ಲವನ್ನು ರುಬ್ಬಿಕೊಂಡು ಅದನ್ನು ಸ್ವಲ್ಪ ತಣಿಯೋಕ್ಕೆ ಬಿಡಿ. ಒಂದು ವೇಳೆ ಅದು ಉಂಡೆ ಕಟ್ಟುವ ಹದದಲ್ಲಿ ಇಲ್ಲ, ತೆಳ್ಳಗಾಯಿತು ಅಂದರೆ ಅದೇ ಕುಕ್ಕರಿಗೆ ಹಾಕಿ ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಿಸಿ ಮಾಡ್ಕೊಳ್ಳಿ. ಅದು ತಣ್ಣಗಾಗ್ತಾ ಬಿಸಿಯಾಗಿ ಮತ್ತು ಪುನಃ ತಣ್ಣಗಾಗುವಷ್ಟೊತ್ತಿಗೆ ಗಟ್ಟಿಯಾಗಿಬಿಡುತ್ತೆ, ಉಂಡೆ ಕಟ್ಕೊಳಕ್ಕಾಗುತ್ತೆ. ನಾನಿಲ್ಲಿ ಉಂಡೆ ಕಟ್ಟುವ ಕ್ಲಿಪ್ಪು ಮಿಸ್ ಆಗಿದೆ. ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದು ಇದರಲ್ಲಿ ತೋರಿಸಿಲ್ಲ. ಬಟ್ ಆ ಥರ ಉಂಡೆ ಮಾಡಿಕೊಂಡು ಈ ಕನಕ ಮಾಡಿಟ್ಕೊಂಡ್ವಲ್ಲ, ಅದೊಂದು ಅರ್ಧ ಗಂಟೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಅದನ್ನು ತಗೊಂಡು ಈ ಉಂಡೆಯನ್ನು ಅದರೊಳಗೆ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಕವರ್ ಮಾಡಿಬಿಟ್ಟು ಸುತ್ತದಿಂದ ಚೆನ್ನಾಗಿ ಎಲ್ಲಿ ಓಪನ್ ಆಗಬಾರ್ದು, ಸುತ್ತದಿಂದ ಕವರ್ ಮಾಡಿಕೊಳ್ಬೇಕು. ಮತ್ತು ಅದನ್ನು ಚೆನ್ನಾಗಿ ಮೈದಾ ಹಿಟ್ಟು ಹಾಕಿಬಿಟ್ಟೆ ಲಟ್ಟಿಸಬೇಕು. ಅಂದರೆ ಒಬ್ಬಟ್ಟು ಮಾಡೋದು ಎಣ್ಣೆ ಹಾಕಿಬಿಟ್ಟು ಲಟ್ಟಿಸ್ತಾರೆ, ಪೇಪರ್ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಎಣ್ಣೆಯಲ್ಲೇ ತಟ್ಟಿ ಹಾಕಿ ಕಾಯಿಸ್ತಾರೆ. ನಾವಿಲ್ಲಿ ಹೋಳಿಗೆ ಮಾಡುವ ಕಾರಣ ಅದನ್ನು ಮೈದಾ ಹಿಟ್ಟಿನಲ್ಲೇ ಹಾಕಿಬಿಟ್ಟು ಎರಡು ಸೈಡ್ಸ್ ಚೆನ್ನಾಗಿ, ಅಂದರೆ ತಿರುಗಿಸಿ ಹಾಕಬಾರ್ದು. ಲಟ್ಟಿಸುವಾಗ ಒಂದೇ ಸೈಡೇ ಲಟ್ಟಿಸ್ಬೇಕು. ಅಡಿಗೆ ಜಾಸ್ತಿ ಪೌಡರ್ ಹಾಕ್ಕೊಂಡಿರಬೇಕು. ಮತ್ತು ತಿರುಗಿಸಿ ಹಾಕ್ಕೊಳ್ತಾ ಹೋದರೆ ಅದು ಬಿಟ್ಕೊಳ್ಳುತ್ತೆ. ಒಂದೇ ಸೈಡಿಂದನೇ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಬರಬೇಕು. ಅದನ್ನು ಮತ್ತೆ ಚಪಾತಿ ಕಾಯಿಸುವ ತವದಲ್ಲಿ ಹದವಾಗಿ ಕಾಯಿಸ್ಕೋಬೇಕು. ಜಾಸ್ತಿ ಕಾಯಿಸ್ಕೊಂಡ್ರೆ ಸುಟ್ಟೋಗ್ಬಿಡುತ್ತೆ, ಪೌಡ್ರ್ ಇರುತ್ತಲ್ವ ಅದರ ಮೇಲೇ. ಮತ್ತು ಆಲ್ರೆಡಿ ಬೇಳೆ ಉಂಡೆಗಳೆಲ್ಲ ಬೆಂದಿರೋದ್ರಿಂದ ಅದರಲ್ಲಿ ಏನು ಬೇಯೋದಕ್ಕೆ ಏನೂ ಇಲ್ಲ, ಜಸ್ಟ್ ಫ್ರೈ, ಅಂದರೆ ಜಸ್ಟ್ ಬಿಸಿ ಆದರೆ ಸಾಕು. ಇದು ಮೈದಾ ಹಿಟ್ಟು ಇದೆಯಲ್ಲ, ಅದು ಹಸಿ ಸಿಗದಾಗೆ ಜಸ್ಟ್ ಒಂದು ಬಿಸಿ ಆದರೆ ಸಾಕಾಗುತ್ತೆ, ಬೇಗನೆ ಆಗಿಬಿಡುತ್ತೆ. ಸ್ವಲ್ಪನೇ ಕಲರ್ ಸ್ವಲ್ಪ ಇದಾಯ್ತು ಅಂದ ಕೂಡಲೇ ಅದನ್ನು ತೆಗಿಬೇಕು. ಜಾಸ್ತಿ ಹೊತ್ತು ಕಾಯಿಸೋಕ್ಕೆ ಹೋಗಬೇಡಿ. ಮತ್ತು ತವದ ಮೇಲೆ ನೋಡಿ ಹುಡಿ ಕಪ್ಪಗಾಗುತ್ತೆ, ಅದನ್ನು ಆವಾಗ ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೋದು, ಅದೇನು ಇದಾಗಲ್ಲ. ಆಮೇಲೆ ಎಲ್ಲ ಉಂಡೆಗಳನ್ನು ಅದೇ ಥರ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ಚಪಾತಿ ಇದು ಹೋಳಿಗೆ ಸುಲಭದಲ್ಲೇ ಆಗಿಬಿಡುತ್ತೆ. ಅಂದರೆ 3 ಗ್ಲಾಸ್ ಕಡಲೆ ಹಿಟ್ಟಿನಲ್ಲಿ ಸಾಧಾರಣ ಒಂದು 20-22 ಹೋಳಿಗೆ ಆಗುತ್ತೆ. ಅಂದರೆ ಸಣ್ಣ ಉಂಡೆಗಳು ಮಾಡಿದರೆ ಇನ್ನೂ ಜಾಸ್ತಿ ಆಗ್ಬೋದು. ನಾನು ದೊಡ್ಡದೇ ಉಂಡೆಗಳನ್ನು ಮಾಡಿದ್ದೆ, ಆದ್ರೂ ನನಗೊಂದು 20 ಹೋಳಿಗೆ ಆಗಿದೆ. ನಾನು ಇಷ್ಟೆಲ್ಲ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ಅದನ್ನೆಲ್ಲ ಇದು ಮಾಡಿ ಅಪ್ಲೋಡ್ ಮಾಡುವಷ್ಟೊತ್ತಿಗೆ ನನ್ನ ಮಕ್ಕಳು